ಸಿನಿಮಾ ಅದ್ಭುತವಾಗಿದೆ ಆ್ಯಕ್ಚುಲಿ. ಹೆಂಗಂತಂದರೆ ಇದು ಕೇಸ್ ಆಫ್ ಕೊಂಡಾಣನ ಹೆಸರು ಆ್ಯಕ್ಚುಲಿ ಅದು ಏನೇನು ಅಂತ ಫಸ್ಟ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಕೇಸ್ ಆಫ್ ಕೊಂಡಾಣ ಅನ್ನೋ ಒಂದು ಹೆಸರಿಗೆ ಏನೋ ಒಂಥರ ಬೇರೆ ಇದೆಯಲ್ಲ ಅಂತ ಅಂದ್ಕೊಂಡು ಬಂದರೆ ಸಿನಿಮಾ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ನಾವು ಆ್ಯಕ್ಚುಲಿ ಟ್ರೇಲರ್ ನೋಡಿಕೊಂಡೆ ನಾನು ಟ್ರೇಲರ್ ನೋಡಿರಲಿಲ್ಲ. ನನಗೆ ಸೆಕೆಂಡ್ ಹಾಫ್ ಅಂತೂ ಫುಲ್ ಎಡ್ಜ್ ಆಫ್ ದ ಸೀಟ್ ಕೂತಿದ್ದೆ ನಾನು. ಯಪ್ಪ ನೆಕ್ಸ್ಟ್ ಏನಾಗುತ್ತೆ. ನನಗಂತೂ ಅದು ವಿಜಯ್ ರಾಘವೇಂದ್ರ ಅವ್ರನ್ನ ಲಾಸ್ಟಲ್ಲಿ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಅನಿಸ್ತು. ಎಲ್ಲ ಫುಲ್ ಕತೆ ಹೇಳಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ. ಕತೆ ಹೇಳ್ತಿಲ್ಲ, ಅದೇ ಸ್ವಲ್ಪ ಪಾಪ ಅಂತ ಅನಿಸ್ತು. ಬಟ್ ಸಖತ್ತಾಗಿದೆ. ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡ್ತೀರಾ ನೀವು. ಸೆಕೆಂಡ್ ಹಾಫ್ ಅಂತೂ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಥಾಟ್ ಓಡ್ತಾ ಇರುತ್ತೆ. ಈಗ ಕೆಲವೊಬ್ಬರಿಗೆ ಹೀರೋ ಗೆಲ್ಲಬೇಕು ಅನ್ನೋದು, ಇನ್ನು ಕೆಲವೊಬ್ಬರಿಗೆ ಇಲ್ಲ ಇದು ಬೇರೆ ರೀತಿ ಆಗಬೇಕು ಅನ್ನೋದು. ಅಂದರೆ ಪ್ರತಿಯೊಂದಿಗೆ ಒಂದು 100 ಜನ ಕೂತ್ಕೊಂಡು ನೋಡ್ತಾ ಇರೋದ್ರೆ 100% ಒಂದು 50 ಥಾಟ್ಸ್ ಆದರೂ ಬೇರೆ ರೀತಿ ಓಡ್ತಾ ಇರುತ್ತೆ. ಇದು ಹಿಂಗಾಗಬೇಕು ಕತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಅಂದರೆ ಟೇಕ್ ಅವೇ ತುಂಬ ಇದೆ. ಅಂದರೆ ಸಿನಿಮಾ ಮುಗಿದ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಒಂದು ಟೇಕ್ ಅವೇ ಇರುತ್ತೆ. ಒಂದಿಷ್ಟು ಪಾತ್ರಗಳು ನಿಮ್ಮನ್ನು ಆಚೆ ಬಂದಮೇಲೆ ಒಂದು 10 ನಿಮಿಷ 15 ನಿಮಿಷ ಕಾಡುತ್ತೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಆಗ್ಬೋದು, ಹಂಗೂ ಆಗ್ಬೋದು, ಆ ಥರನೂ ಆಗಬೇಕಿತ್ತು ಅನ್ನೋ ಒಂದು ಥಾಟ್ ಬರುತ್ತೆ ಮೈಂಡಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ಟು ಕೇಸ್ ಆಫ್ ಕೊಂಡಣ. ಮತ್ತೆ ವಿಜಯ್ ಸರ್ನ ನೀವು ಪೊಲೀಸ್ ಡ್ರೆಸ್ಸಲ್ಲಿ ನೋಡಿ ನಿಮಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ವಿಜಯ್ ಸರ್ನ ನೋಡೋದೇ ಒಂಥರ ಖುಷಿ. ಯಾಕಂದರೆ ಅವರು ಆ ಚಾರ್ಮ್ನೆಸ್ ಕ್ಯಾರಿ ಮಾಡ್ತಾರಲ್ಲ. ಸೊ ಅದು ಹೆಂಗಾಗತ್ತೆ ಪೊಲೀಸ್ ಅಂತ ಬಂದಾಗ ನಾವು ಅಂದ್ಕೊಂಡಿರ್ತೀವಿ ಪೊಲೀಸ್ ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ. ಬಟ್ ಪೊಲೀಸ್ಗೂ ಅದೊಂದು ಡೈಲಿ ರೂಟೀನ್ ಅದು ಅಷ್ಟೇ. ನಾವು ಸುಮಾರು ಸಿನಿಮಾಗಳಲ್ಲಿ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ಪೊಲೀಸು ಸ್ಟ್ರಿಕ್ಟಾಗಿ ಆದ್ಮೇಲೆ ಅದೊಂಥರ ಏನಂತಾರೆ ಅದಕ್ಕೆ ಅದೊಂದು ಪಾಶ್ಚರ್ ಮೇಂಟೈನ್ ಮಾಡ್ತಾರೆ ಅದಿದೆ. ಬಟ್ ಅವರು ಮನುಷ್ಯರೇ, ಅದೊಂದು ಡೈಲಿ ಲೈಫಲ್ಲಿ ಅದು ಕನೆಕ್ಟ್ ಆಗ್ತೀವಲ್ವಾ. ಸೊ ಪ್ರತಿಯೊಂದು ಪೊಲೀಸ್ ಕ್ಯಾರೆಕ್ಟ್ರಿಗೂ ವಿಜಯ್ ರಾಘವೇಂದ್ರ ಸರ್ ಕ್ಯಾರೆಕ್ಟ್ರಿಗೂ ನಾವು ಕನೆಕ್ಟ್ ಆಗ್ತೀವಿ. ಅಂದರೆ ಹೌದು ಪೊಲೀಸ್ ಹಂಗೆ ಇರ್ತಾರೆ, ಅವ್ರ ಜೀವನದಲ್ಲೂ ಒಂದಿಷ್ಟು ಘಟನೆಗಳು ಡೈಲಿ ಲೈಫು ಡೈಲಿ ಇದರಲ್ಲಿ ನಡೀತಾನೆ ಇರುತ್ತೆ. ಅವ್ರು ನೋಡೋದೇ ಒಂಥರ ಖುಷಿ. ಆಮೇಲೆ ಹಿ ಹ್ಯಾಸ್ ಡನ್ ವೆರಿ 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 ಗ್ರೇಟ್ ಜಾಬ್ ಅನ್ನಿಸ್ತು ನನಗೆ. ಜಸ್ಟಿಫೈ ಮಾಡಿದ್ದಾರೆ ಆ ಪಾತ್ರನ. ನನಗೆಲ್ಲೂ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋಷ್ಟು ದೊಡ್ಡವರಂತೂ ನಾವಲ್ಲ, ಬಟ್ ಪಾತ್ರನ ತುಂಬ ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ವಿ ಆರ್ ಇನ್ ಲವ್ ವಿತ್ ದಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಡೈರೆಕ್ಟರ್ದು ನಾವು ಆಲ್ರೆಡಿ ಮೊದಲನೇ ಸಿನಿಮಾ ನೋಡಿದ್ದೀವಿ, ಸೀತಾರಾಮ್ ಬಿನಾಯ್. ಸೊ ಅದು ಅವಾಗ ನಾವು OTTಲೇ ನೋಡಬೇಕಾಯಿತು, ಯಾಕಂದರೆ ಅದು ಕರೋನಾ ಟೈಮು. ಸೊ ನಮಗೆ ಅದು ನೆನಪಿದೆ. ಆಮೇಲೆ ವಿಜಯ್ ಸರ್ ಜೊತೆ ಅವರು ಮೊದಲು ಕೆಲಸ ಮಾಡಿದ್ದಾರೆ. ಸೊ ಆ ಕೆಮಿಸ್ಟ್ರಿ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ವರ್ಕ್ ಆಗಿದೆ. ನಮಗೆ ಅದು ನೋಡೋಕ್ಕೆ ಸಿಗುತ್ತೆ. ಅಂದರೆ ಡೈರೆಕ್ಟ್ರು ಆಮೇಲೆ ಹೀರೋ ಒಂದು ಕೆಮಿಸ್ಟ್ರಿ ಬಾಂಡಿಂಗ್ ಏನಿರುತ್ತಲ್ಲ ಅದು ತುಂಬ ನೀಟಾಗಿ ವರ್ಕ್ ಆಗಿದೆ. ಆಮೇಲೆ ಅಗೇನ್ ಐ ಗೆಸ್ ಡೈರೆಕ್ಟರ್ ಹ್ಯಾಸ್ ಪ್ರೂವ್ಡ್, ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಇನ್ನೊಂದು ಸಲ ವಿಜಯ್ ಸರ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಭರವಸೆ ನಿಮಗೂ ಬರುತ್ತೆ. ಒಂದು ಸಿನಿಮಾ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೊಸ ಎಕ್ಸ್ಪೆರಿಮೆಂಟು ಅದು ಇದು ಅಂತ ತುಂಬ ಹೇಳೋದ್ರ ಬದಲು ಒಂದು ಅದ್ಭುತ ಸಿನಿಮಾ ಅಷ್ಟೇ. ಸಿನಿಮಾ ಬಂದು ನೋಡ್ಬೇಕು ನೀವು. ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಬಂದು ನೋಡಿ ಅಂತ ಕೇಳ್ಕೊತೀವಿ. ಅದನ್ನ ನೀವು ಸಿನಿಮಾಗೆ ಹೋಗೇ ನೋಡ್ಬೇಕು. ನಾವು ಹೇಳ್ಬಿಟ್ರೆ ಕತೆ ರಿವೀಲ್ ಆಗ್ಬಿಡುತ್ತಲ್ವಾ. ಅದು ಪಾಸಿಟಿವ್ ನೆಗೆಟಿವ್ ಅಂತ ನೀವು ಹೆಂಗೆ ಹೇಳ್ತೀರಾ? ಈಗ ನನಗೆ ಪಾಸಿಟಿವ್ ಅನಿಸಿದ್ದು, ಇವಳಿಗೆ ನೆಗೆಟಿವ್ ಅನಿಸಿದೆ. ಈಗ ನಾನು ಅದೇ ಹೇಳತ್ತಲ್ಲ, ಕ್ಲೈಮ್ಯಾಕ್ಸ್ ಬರೋ ಅಷ್ಟಿಗೆ ಹೆಂಗಾಗತ್ತೆ ಅಂತಂದರೆ, ಈಗ ನಾವಿಬ್ರು ಗಂಡ ಹೆಂಡ್ತಿ, ನನಗೆ ಒಂದು ಎಂಡಿಂಗ್ ಬೇಕು ಅನ್ಸುತ್ತೆ, ಇವಳಿಗೆ ಒಂದು ಎಂಡಿಂಗ್ ಇರಬೇಕಿತ್ತು ಅನ್ಸುತ್ತೆ. ನನಗೆ ಬಂದಿರೋ ಎಂಡಿಂಗ್ ಓಕೆ ಅನ್ಸುತ್ತೆ, ನನಗೆ ಸ್ಯಾಟಿಸ್ಫೈ ಆಗಿದ್ರೆ ಇವಳಿಗೆ ಇರಬೇಕಿತ್ತು ಅಂತ ಅನ್ಸುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಅನ್ನೋದು ಆ ಜನ ಕ್ಯಾರಿ ಮಾಡೋದು, ಅದೇ ಟೇಕ್ ಅವೇ ಫ್ಯಾಕ್ಟರ್ ಅಂತ ಹೇಳೋದು. ಅದು ಯೋಚನೆ ಮಾಡ್ಕೊಂಡೇ ಹೋಗ್ಬೇಕು. ಪಾಸಿಟಿವಾ ನೆಗೆಟಿವಾ ಏನಿದು ಅಂತ ಯೋಚನೆ ಮಾಡ್ಕೊಂಡು ಹೋಗೋದೇ ಸಿನಿಮಾ ಟೇಕ್ ಅವೇ ಅಂತ ನಾನು ಅನ್ಕೋತೀನಿ. ಆದರೆ ಸಿನಿಮಾ ಲಾಸ್ಟಲ್ಲಿ ಹೋಗೋವಾಗ ತಲೆಯಲ್ಲಿ ಹುಳ ಬಿಡುತ್ತೆ. ನೆಕ್ಸ್ಟ್ ಹಿಂಗಾಗಿದೆ ಏನಾಗ್ತಿತ್ತು, ಹಿಂಗಾಗಿದೆ ಏನಾಗ್ತಿತ್ತು ಅಂತ. ಸೊ ಡೆಫಿನೆಟ್ಲಿ ನಾವು ಅದನ್ನೇ ಸಿನಿಮಾಯಿಂದ ಆಚೆ ಬಂದು ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಹಿಂಗಾಗ್ಬೋದಿತ್ತಲ್ವಾ ಹಂಗಾಗ್ಬೋದಿತ್ತಲ್ವಾ ಅಂತ. ಸೊ ಆ ಥರ ಒಂದು ತಲೆಯಲ್ಲಿ ಕೊರಿಯುತ್ತಾ ಇರುತ್ತೆ ಸಿನಿಮಾ ಮುಗಿದ ಮೇಲೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸೂಪರ್, ಥ್ಯಾಂಕ್ ಯು ಸೊ ಮಚ್.